ನಿನ್ನೆ ಕಾಶನ್ ಹೆಂಡತಿ ಸತ್ತಾಗ ಮಾರಿ ಬಡ್ಕೊಂಡು ಹೆಂಗ ಅಳಕತ್ತಿದ್ದ ನೋಡ್ದೇನ? ಹೌದು, ಅವನವ್ವ ಅಪ್ಪ ಸತ್ತಾಗ ಒಂದ ಕಣ್ಣನ ಹನಿ ನೀರು ತೆಗೆದಿಲ್ಲ ಮಗ. ಒಂದು ಕರೆಕ್ಟ್ ಐತಣ. ಹೆಂಗೋ? ಅವು ಸತ್ತಾಗ ಅಳಬೇಡಪ್ಪ, ನಾನು ನಿಮ್ಮವ್ವ ಅಂತ ತಿಳ್ಕೊ ಅಂತ ಎಲ್ರೂ ಹೇಳಿದ್ರು. ಅಪ್ಪ ಸತ್ತಾಗ ನಾನು ನಿಮ್ಮಪ್ಪ ಅಂತ ತಿಳ್ಕೊ ಅಂದ್ರು. ಹೆಂಡತಿ ಸತ್ತಾಗ ಯಾಕೆ ಯಾರು ಬರಲಿಲ್ಲ ಅಂತ ಅಳ್ತಿದ್ದಾನ. ಅದು ಮಾರಿ ಬಡ್ಕೊಂಡು ಈ ಗಂಡ್ಮಕ್ಳಿಗೆ ನ್ಯೂಸ್ದಾಗ ಏನ್ ನಡ್ದದ ಎಲ್ಲ ಗೊತ್ತಿರ್ತದ್ರಿ, ರಾಜಕೀಯದಾಗ ಏನ್ ನಡ್ದದ ಎಲ್ಲ ಗೊತ್ತಿರ್ತೈತ್ರಿ, ಈ ಊರಾಗ ಏನ್ ನಡ್ದದ ಎಲ್ಲ ಗೊತ್ತಿರ್ತದ್ರಿ, ಓಣ್ಯಾಗ ಏನ್ ನಡ್ದದ ಎಲ್ಲ ಗೊತ್ತಿರ್ತದ್ರಿ. ಎಲ್ಲಾ ಬಿಡ್ರಿ, ಬಾಜುದಾಗ ಕೇಳಿ ಹೋಗಳ ಅನ್ನೋದ್ ಬಿ ಇವ್ರಿಗೆ ಗೊತ್ತಿರ್ತದ್ರಿ. ಆದ್ರೆ ಹೆಂಡ್ತಿ ಯಾಕೆ ಸೆಟ್ಕೊಂಡ್ ಕೂತಾಳ ಅನ್ನೋದು ಮಾತ್ರ ಗೊತ್ತಿರಲ್ರಿ ಇವ್ರಿಗೆ. ಖರೇನಿ ತಿಳ್ಕೋ, ಅಂತ ತಪ್ಪು ಯಾವತ್ತೂ ಮಾಡಬೇಡ. ಗಲ್ಲಿಗೇರಿಸ್ತಾರ, ಗಲ್ಲಿಗೆ ಏರ್ಸಿದ ಬಳಕ ಮತ್ತೆ ವಾಪಸ್ ಜಲ್ದಿ ಇಳಿಸ್ತಾರಲ್ಲ. ಮತ್ತೆ ನಾ ಮನೆಗೆ ಬಂದು ರೀಲ್ಸ್ ವಿಡಿಯೋ ಮಾಡೋದಿರ್ತದೆ. ಎಂತ ಆಡುತ್ತಾರ ಸುಳಿ ಮಗ ಹುಟ್ಟದಲ್ಲಿ. ಹೌದಣ್ಣ, ಎಲ್ರು ಹಂಗೆ ಅಂತಾರೆ. ಎದ್ದು ಹೋತೇನ್ ಚಪ್ಪಲ್ ತಗೊಳ್ಳಿ. ಇವತ್ತು ಮುಂಜಾನೆ ನಮ್ಮ ಬಾಜು ಮನಿಯಾಕಿ ಟೊಮೆಟೊ ಏನು ಕೊಡು ಅಂದೇರಿ. ಇಲ್ಲ ನೋಡ್ರಿ ಬೋಳಿ. ಅದಕ್ಕೆ ಈಗ ಹೋಗಿ ಲವ್ ಲೆಟ್ರ್ ಒಗದ್ ಬಂದಿನ ಮನ್ಯಾಗ. ಈಗ ಆಕಿ ಗಂಡ ಬಲ ಆಕಿ ಬಲ ಏನ್ಯಾಕೆ ಮಾಡಲಾಕ. ನಿಂಗೆ ನಾ ಇಷ್ಟ ಅಲ್ಲ ಅಂದ್ರೆ ಡೈರೆಕ್ಟ್ ನನ್ನ ಮುಂದೆ ಹೇಳ್ಬೇಕು. ನೀನು ನಿಂಗೆ ಹೂ ಕೊಟ್ಟಿದ್ದು ನಾನು, ಪ್ರಪೋಸ್ ಮಾಡಿದ್ದು ನಾನು, ಅದನ್ನ ಬಿಟ್ಟು ನನ್ನ ಹೆಂಡತಿ ಮುಂದೆ ಹೇಳಿದ್ರ ನಮ್ಮ ಮನೆ ಬತ್ತಾಕ ಒಬ್ಬ ಬಯ್ಯ ಇದ್ರಿ. ಅವ್ನ ಏನ್ ಸತ್ತಿದ್ದುಡ್ರಿ ಅಚಾನಕ್ ಆಗಿ. ಆಕಿಗೆ ಮಣ್ಣು ಕುಡ್ಲಾಕ್ ಹೊಂಟಿದ್ರಿ. ಅವ್ರ ಮಂದ್ಯಾಗ ಏನಾತ ರಾಮ್ ನಾಮ್ ಸತ್ತೆ ಅನ್ನಕತ್ತಿದ್ರಿ. ಪಾಪ ಅವ ಅಳ್ಳಾಕತ್ತಿದ್ರಿ. ನಾನು ಏನ್ ಸತ್ತು ಹ್ಯಾ ಮಾಡ್ಲಪ್ಪ ಅಂತೇಳಿ ಹೋಗ್ ಟೆಂಗ್ರಿ ಕಾಕ ಶುರು ಹಚ್ಚುವ. ನಾವೊಂದು ಮಾತು ಕೇಳ್ತೀನಿ, ನಿನಗೆ ನಡೀತಿತ್ತಂದ್ರ ಮತ್ತ ನಡಿಲಿಲ್ಲ ಅಂದ್ರೆ ನೀನ್ ಬಿಡ್ತಿ ಬಗಳು. ಅಣ್ಣ, ದೇವ್ರು ಪ್ರತಿಯೊಬ್ಬರ ಹತ್ರ ಹೋಗಿ ಪ್ರೀತಿ ಕೊಡಕ್ಕಾಗಲ್ಲ ಅಂತ ಹೇಳಿ ತಾಯಿನ ಕೊಟ್ಟ. ಹೌದಲ್ಲೋ? ಹಂಗೆ ಪ್ರತಿಯೊಬ್ಬರ ಹತ್ರ ಹೋಗಿ ಟೆನ್ಷನ್ ಕೊಡಕ್ಕಾಗಲ್ಲ ಅಂತ ಹೇಳಿ ಹೆಂಡತಿನೂ ಒಂದಿಟ್ಟ. ಎಂತ ಮಳ್ಳ ಮಗ ಹುಟ್ಟಿದಿಲ್ಲ. ಹೌದಣ್ಣ, ಎಲ್ರು ಹಂಗೆ ಅಂತಾರೆ. ನಾವು ಸ್ಕೂಲ್ನಾಗ ಲವ್ ಮಾಡ್ತಾ ಇರೋಂಥ ಹುಡುಗಿಯರಿಗೆ ಮದುವೆ ಆಗಿ ಮಕ್ಕಳಾಗಿ ಆ ಮಕ್ಕಳಿಗೆ ಮತ್ತೆ ಲವರ್ ಅದಾರ. ಆದ್ರ ನಾವು ಇನ್ನೂ ಸಿಂಗಲ್ ಅದೇವಿ. ಯಾಕೆ ಹಿಂಗಾಗತ್ತತಿ? ನಾವೇನಂತ ಪಾಪ ಮಾಡಿವಿ? ಆ ದೇವ್ರಿಗೆ ನಮ್ಮ ಮ್ಯಾಗ ಅಷ್ಟಾಗ ಸಿಟ್ಟೈತಿ. ಈ ಅತಿದ್ಯಾರಿಗೆ 4 ನಂಬರ್ ಅನ್ನೋದು ಬಹಳ ಇಷ್ಟ ಕಾಣಿಸ್ತದ್ರಿ. 4 ರೊಟ್ಟಿ ಬಡಿ, 4 ಭಾಂಡೆ ತಿಕ್ಕು, 4 ಚಪಾತಿ ಮಾಡು, 4 ತರ ಒಣಗಿ ಮಾಡು, 4 ಬಂದ್ ನಮ್ಗೆ ಗೆಳತಿಯರ್ ಬಂದಾರ 4 ಕಪ್ ಚಾ ಮಾಡು. 5 ಮಣ್ಣಾಗಿ ಹೇಳಿ 4 ನಂಬರ. ಏನ್ ಮಾಡು ರೀ, ಶಾಪಿಂಗ್ ಮಾಡಕ್ ಸ್ವಲ್ಪ ರೊಕ್ಕ ಕೊಡ್ರಿ. ಒಂದ್ ಗ್ಲಾಸ್ ಕುಡಿಯಾಕ ನೀರು ತೊಂಬ, ಜಲ್ದಿ ತಗೊಂಬ. ಕುಡಿಲ. ಟಿಂಗ್ರಿ ಮಾಮ, ಬಗಳು. ಒಂದು ಮನುಷ್ಯ ಎಷ್ಟೇ ಉರುಮುಟ್ಟಿರ್ಲಿ, ಎಷ್ಟೇ ಬಾಯ್ಬಡ್ಕಿರ್ಲಿ, ಎಷ್ಟೇ ತಿರ್ಸಟ್ಟಿರ್ಲಿ, ಆದ್ರೆ 2 ಜಾಗದೊಳಗೆ ಬಹಳ ಸೈಲೆಂಟ್ ಆಗಿರ್ತಾನ. ಎಲ್ಲೆಲ್ಲಿ? ಒಂದು ಎಕ್ಸಾಮ್ ಬರೆಯೋ ಟೈಮ್ನಾಗ, ಇನ್ನೊಂದು ಹುಡುಗಿ ನೋಡಕ್ ಹೋದಾಗ. ಸ್ವಲ್ಪ ಜಲ್ದಿ ಎದ್ದು ನಡೆಯಲಿ ಇಲ್ಲಿಂದ. ಯಾಕ? ನನ್ನ ಚಪ್ಪಲ್ ಪುಟಿಲಿಕತ್ತಾವ. ಯಾರು ಹೊಡೆದ್ರು? ಏನ್ ಕೇಳ್ತಿ ಬಾ ಅಣ್ಣ, ಒಂದು ಹಳಿ ಕಾರ ಗುಜರಿದವರು ತಗೊಳಲ್ಲ ಅಣ್ಣ. ಅದಕ್ಕೆ ಅಂತ ಕಾರ್ ಹರಾಜಿಗೆ ಇಟ್ಟಿದ್ರು. ಅಂತದು 10 ಲಕ್ಷ ರೂಪಾಯಿಗೆ ಹರಾಜಿಟ್ಟಿದ್ರು. ಇಷ್ಟಾಕ್ ತುಟ್ರಿ ಅಂತ ಕೇಳಿದೆ ನೋಡು. ಈ ಕಾರ್ ಯಾರು ತಗೋತಾರ ಅವ್ರು ಆಕ್ಸಿಡೆಂಟ್ ಆಗಿ ಅವ್ರ ಮನೇನ ಹೆಂಡತಿ ಸಾಯ್ತಾಳಂದ್ರು. ನಾ ಹುರುಪನಾಗ 20 ಲಕ್ಷ ಕೊಡ್ತೀನಿ ನೋಡಂದೆ. ಅದಕ್ಕೆ ಹಿಂದೆ ಬಂದು ನಾನು ಹೆಂಡತಿ ನಿಂತಿದ್ದು ನೋಡೇ ಇಲ್ಲ ನಾನು. ದೇವ್ರೆ, ನಾ ಭಾಳ ಪಾಪಿ ಅದೀನಿ.
ನನಗೆ ದುಃಖ ಕೊಡು, ನೋವು ಕೊಡು, ಕಷ್ಟ ಕೊಡು, ಟೆನ್ಷನ್ನು ಕೊಡು. ಭೋಸಡಿಕೆ ಡೈರೆಕ್ಟ್ ಆಗಿ ಹೇಳಲ್ಲ, ದೇವ್ರೇ ನನಗೆ ಮದುವೆ ಮಾಡಂತ. ಏ ಅಕ್ಕ ಇವ್ ನೋವುನ ಹುಡುಗಿಯರ್ ಪ್ರಪೋಸ್ ಮಾಡಲ್ಲ, ಹುಡುಗರು ಯಾಕೆ ಪ್ರಪೋಸ್ ಮಾಡ್ತೀವ ಅಕ್ಕ? ಅಟ್ ಬರ್ಗೆಟ್ ನಿಂತಿರಿ. ಏ ಯಾಕ ಮಾಡ ಹೇಳಿ ಅಕ್ಕ. ಹೇಂದಕ ಸೂರ್ಪ ನೆಕ್ಕಿ ಅಂತೇಳಿ ಒಬ್ಬಾಕಿ ಎದ್ದಳು. ಆಕಿ ರಾಮಗ್ ಪ್ರಪೋಸ್ ಮಾಡಕ್ ಹೋಗಿ ರಾಮ್ ಮೂಗಿ ಹಾರಿಸಿ ಬಿಟ್ಟಾನ ಆಕಿದು. ಅವಾಗ ಹಿಡದಿ ಹುಡುಗಿಯರ್ ಅಂಜಾಗತ್ತಾರ ಅನ್ಸುತ್ತಲ್ಲಿ ಪ್ರಪೋಸ್ ಮಾಡಕ್. ಕರೇನಿ ರಕ್ಷಿತಾ, ಇದು ಲವ್ವ ಮಾಡಬಾರ್ದು ನೋಡು. ಯಾಕೇನತ್ತ? ಎಲ್ಲಿ ಏನಾಗ್ತೈತಿ, ಮಗ ಕೈ ಕೊಟ್ಟು ಹೋದ. ಅದಕ್ಕೆ ಚಿಂತೆ ಮಾಡ್ತೀನಿ, ನಾದೇನ್ ತಗೋಲ್ಲ. ನಮ್ ಬಾಜು ಮನೆ ಹುಡುಗಗ್ರಿ ಎಲ್ಲಾ ಚಟ ಇದ್ರಿ. ಬೀಡಿ ಸೇದೋದು, ಸಿಗರೇಟ್ ಸೇದೋದು, ಗುಟ್ಗ ತಿನ್ನೋದು, ದಾರು ಕುಡಿಯೋದು ಎಲ್ಲಾ ಚಟ ಇದ್ರಿ. ಯಾರ ಮಮ್ಮಿ ಹೇಳದ್ರಂತ ಯೋಗ ಕ್ಲಾಸಿಗೆ, ಕರಾಟೆ ಕ್ಲಾಸಿಗೆ ಎತ್ ಹಚ್ಚವ ಎಲ್ಲಾ ಚಟ ಬಿಡ್ತಾರ, ಲಕ್ಷ ಎಲ್ಲಾ ಆ ಕ್ಲಾಸ್ಗಳ ಮ್ಯಾಗೆ ಹೋತದ ಅಂದ್ರತ್ರಿ. ಈಗ ಅವ ಕಾಲಿಲೆ ಬೀಡಿ ಸೇತಾನ್ರಿ. ಖರೇನೆ ಈ ಜಗತ್ತಿನೊಳಗ 4 ಕೆಲಸ ಭಾಳ ಹೈರಾಣ ಮುಷ್ಕಿಲ್ ಕೆಲಸ ಅದಾವಣ. ಯಾವ್ದ್ಯಾವ್ದು? 1 ಗುಬ್ಬಿಗೆ ಲಿಪ್ಸ್ಟಿಕ್ ಹಚ್ಚೋದು, 2 ಸೊಳ್ಳೆಗೆ ಚಡ್ಡಿ ಉಡಿಸೋದು, 3ನೇದು ಆನೆಗೆ ತೊಡಿ ಮ್ಯಾಗ ಕುಣಿಸ್ಕೊಳ್ಳೋದು, 4ನೇದು ಹೆಣತಿಗೆ ತಿಳಿಸಿ ಹೇಳೋದು. ಎಷ್ಟು ಬ್ರ್ಯಾಂಡೆಡ್ ವಿಚಾರ ಮಾಡ್ತೀವಿ ನೀ. ಎಲ್ಲರೂ ಸುಮ್ಮ ಇಷ್ಟಪಡ್ತಾರೆ ನನಗೆ. ಎದ್ದು ಹೋಗ್ತೇನೆ, ಚಪ್ಪಲ್ ತಗೊಳ್ಳಿ. ರೇವಣ್ಣನು ಸೀತೆಯನ್ನು ಅಪಹರಿಸಿದನು. ರೇವಣ್ಣಗೆ ರಾವಣ. ಅಮ್ಮ, ಯಾರದು? ಏನಿದು ನಿನ್ ಬಾಯಿಗಿಂದ ನೀರ್ ಬರತ್ತವಲ್ಲ ಹಂಗ? ಅದೇನು ಇಲ್ಲ ಮಗಳೇ, ನಾವು ಬಾಯಿ ತೆಗೆದು ಮಾತಾಡಿದರೆ ಗಂಗಾ ಮಾತೆ ಅವಾಗ ಅವಾಗ ನಮ್ಮ ಬಾಯಿಂದ ಹರಿತಾ ಇರ್ತಾಳೆ. ನೀವ್ ಹೇಳುದ್ ಕರೇನ್ರಿ? ಹೌದು ಮಗಳೇ, ನಾ ಹೇಳುವ ಮಾತು 100ಕ್ಕೆ 100ರಷ್ಟು ಸತ್ಯ. ಹಂಗಾದ್ರೆ 1 ನಿಮಿಷ ತಡ್ರಿ ಸ್ವಾಮಿಗಳು, ಬರ್ತೀನಿ ನಾ. ಸ್ವಾಮಿಗಳು ಸ್ವಲ್ಪ ಕಣ್ ಮುಚ್ಚ್ರಿ, ಬಾಯ್ ತೆಗಿರಿ. ಏನಿದು? ನಮ್ಮ ಅತ್ತಿ ಚಿತಾಭಸ್ಮ ರೀ. 2 ವರ್ಷ ಅದಿಟ್ಟು ಕಾಶಿಗೆ ಹೋಗಕ್ ಟೈಮ ಸಿಕ್ಕಿಲ್ಲ. ದೇವ್ರ, ನಿಮ್ ಚಿತಾಭಸ್ಮ ಗಂಗಾ ಹೊಳ್ಯಾಗ ಬಿಟ್ಟಿ ನೋಡ್ರಿ ಇವತ್ತ. ಬಾಯ್ ಬಾಯ್, ಟಾಟಾ. ನಾವು ಮದ್ವಿ ಆದ ಹೆಣ್ಮಕ್ಳಿಲ್ರಿ ಡೇಟ್ ಎಲ್ಲ ಹೋಗಲ್ರಿ. ಆದ್ರ ಡೇಟ್ ಫಿಕ್ಸ್ ಮಾಡಿ ಕಿರಾಣ್ ಅಂಗಡಿ ಶಾಂತಿ ಕೈಪಲ್ಯ ಶಾಂತಿಗೆ ಹೋತೇವ್ರಿ.